ನಾನಿವತ್ತು 5 ನಿಮಿಷಕ್ಕೆ ಮಾಡಬಹುದಾದಂತಹ ಬಿಲ್ವಪತ್ರೆಯ ತಂಬಳಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಬಿಲ್ವಪತ್ರೆಯಿಂದ ಏನೆಲ್ಲ ಆರೋಗ್ಯಕ್ಕೆ ಪ್ರಯೋಜನ ಆಗುತ್ತೆ ಅಂತ ಕೇಳಿದ್ರೆ ನೀವು ಪ್ರತಿದಿನ ಇದರ ತಂಬಳಿ ಮಾಡಿಕೊಂಡು ಊಟ ಮಾಡ್ತೀರಾ, ಅಷ್ಟೊಂದು ಪ್ರಯೋಜನ ಇದೆ. ಅಜೀರ್ಣ ಆಗಿದ್ರೆ ಅಜೀರ್ಣ ಕಡಿಮೆ ಮಾಡುತ್ತೆ, ಪಿತ್ತವನ್ನು ಕಡಿಮೆ ಮಾಡುತ್ತೆ, ಸಕ್ಕರೆ ಕಾಯಿಲೆ ಇದ್ದರೆ ಸಕ್ಕರೆ ಕಾಯಿಲೆನ ಕಂಟ್ರೋಲಲ್ಲಿ ಇಡುತ್ತೆ. ಅದರ ಜೊತೆಗೆ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಕೂಡ ಬಿಲ್ವಪತ್ರೆ ರಸನ ಬಳಕೆ ಮಾಡಲಾಗ್ತಾ ಇದೆ. ಹೀಗೆ ತುಂಬ ಪ್ರಯೋಜನ ಇದೆ. ಬಿಲ್ವಪತ್ರೆ ತಂಬಳಿ ಮಾಡೋದು ಸಿಕ್ಕಾಪಟ್ಟೆ ಈಸಿ. 1 ಕಪ್ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ನಾನು. ಅದರ ಜೊತೆಗೆ ತೊಳೆದಿಟ್ಕೊಂಡಿರುವಂತಹ 5 ರಿಂದ 6 ಬಿಲ್ವಪತ್ರೆಯ ಎಲೆಗಳು, ದಂಟಿರಬಾರ್ದು, ದಂಟನ್ನು ತೆಗೆದು ಹಾಕಬೇಕು. ಹಾಗೆಯೇ ರುಚಿಗೆ 1 ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ, ಬೇಕಾದಷ್ಟು ಉಪ್ಪು. ಇವಾಗ ರುಬ್ಬಿರೋದನ್ನು ನಾನು ಆ ಪಾತ್ರೆಗೆ ಬಗ್ಗಿಸ್ತಾ ಇದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಮೊಸರನ್ನು ಮಜ್ಜಿಗೆ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಹಾಗೆಯೇ ಎಷ್ಟು ಬೇಕೋ ಅಷ್ಟು ಥಿಕ್ನೆಸ್ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಸಿಂಪಲ್ ಒಗ್ಗರಣೆ ಹಾಕಿದರೆ ಬಿಲ್ವಪತ್ರೆ ತಂಬಳಿ ರೆಡಿ ಆಗುತ್ತೆ. ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಚೂರು ಇಂಗು ಇಷ್ಟನ್ನು ಹಾಕಿದರೆ ಸಾಕು. 5 ನಿಮಿಷದಲ್ಲಿ ಬಿಲ್ವಪತ್ರೆ ತಂಬಳಿನ ಮಾಡ್ಕೋಬಹುದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮಾಡೋದು ಸಿಕ್ಕಾಪಟ್ಟೆ ಈಸಿ, ಹಾಗಾಗಿ ಬೇಗ ಮಾಡ್ಬೋದು. ಬಿಲ್ವಪತ್ರೆ ತಂಬಳಿ ರೆಡಿ ಆಯಿತು. ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆ ಬೇಡ ಅಂದರೆ ಲೋಟದಲ್ಲಿ ಹಾಕ್ಕೊಂಡು ಕುಡಿಯೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ.